ಪ್ರಾರ್ಥನೆಯನ್ನು ನಾವು ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಚಿಕ್ಕಮಗಳೂರು, ಕೋಲಾರ, ಕೊಪ್ಪಳ ಇಲ್ಲೆಲ್ಲ ಈದ್ ಮಿಲಾದ್ ಮೆರವಣಿಗೆ ಮಾಡಲಾಗಿದೆ. ಬಿಸಿ ರೋಡ್ನಲ್ಲಿ ಮಿಲಾದ್ ಮೆರವಣಿಗೆ ತಡೀರಿ ಅನ್ನುವಂಥ ಸವಾಲು ಹಾಕಿರುವಂಥ ಘಟನೆ ಎಲ್ಲವೂ ಕೂಡ ನಿನ್ನೆ ಮೊನ್ನೆ ನಡೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಾ ಇದೆ, ದೇಶದ್ರೋಹಿಗಳ ಮೇಲುಗೈ ಆಗ್ತಾ ಇದೆ. ಯಾವಾಗ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೆ ಶಿಕ್ಷೆ ಆಗಿಲ್ವೋ, ಯಾರು ಇವತ್ತು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡ್ತಾವ್ರ ಅಂತ ಸರ್ಕಾರ ಬಂದಾಗೆಲ್ಲ ಇಂಥ ಕಹಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ. ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಕೊಡಗಲ್ಲಿ, ಹಾಸನದಲ್ಲಿ, ನಾಗಮಂಗಲದಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ, ಕೋಲಾರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ, ಪ್ಯಾಲೆಸ್ತೈನ್ ಧ್ವಜ ಹಾರ್ತಾ ಇದೆ. ಆದರೆ ಕ್ರಮ ಕೈಗೊಳ್ಳುವಂಥ ರಾಜ್ಯ ಸರ್ಕಾರ ಎಲ್ಲಿದೆ? ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ, ದೇಶದ್ರೋಹ ಮಾಡಿದರೂ ಅಡ್ಡಿ ಇಲ್ಲ, ನಮಗೆ ವೋಟ್ ಬೇಕನ್ನುವಂಥ ಮಾನಸಿಕತೆ ಇರುವಂಥ ಸಿದ್ದರಾಮಯ್ಯನವರಿಂದ ನಾವು ದೇಶ ಪ್ರೇಮವನ್ನು ಅಥವಾ ಕಾನೂನನ್ನು ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಹೇಗೆ ಸಾಧ್ಯ? ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ತಕ್ಷಣ ದೇಶದ್ರೋಹಿಗಳನ್ನು, ಸಮಾಜದ್ರೋಹಿಗಳನ್ನು ಬಂಧಿಸಬೇಕು. ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಇತ್ತು, ಅದು SDPI ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಆ ಎಲ್ಲ ನಾಯಕರು ಕೂಡ SDPI ಜಾಯಿನ್ ಆಗಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗ್ತಾ ಇಲ್ಲ. ಹಲವಾರು ಕಡೆಗಳಲ್ಲಿ SDPI ಜೊತೆನೇ ಕಾಂಗ್ರೆಸ್ ಕೈ ಜೋಡಿಸುವಂಥದ್ದು ಆಗ್ತಾ ಇದೆ. ಅದಕ್ಕಾಗಿ ಅವರಿಗೆ ಕುಮ್ಮಕ್ಕು ಸಿಗ್ತಾ ಇದೆ. ತಕ್ಷಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕಾಗಿ ಇಂಥ ಎಲ್ಲ ದೇಶದ್ರೋಹಿಗಳನ್ನು, ಸಮಾಜದ್ರೋಹಿಗಳನ್ನು, ಯಾರು ನಾಗಮಂಗಲದಲ್ಲಿ ಗಣಪತಿಗೆ ಅವಮಾನ ಮಾಡಿದ್ರು, ಗಣಪತಿಯ ಮೂರ್ತಿಯನ್ನು ವಿಘ್ನ ಮಾಡಿದ್ರು, ಅಂಥವರಿಗೆ ಮತ್ತು ಅಂಥ ಮಾನಸಿಕತೆಯನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಬಹಳ ಮೊದಲೇ ಒತ್ತಾಯ ಮಾಡಿದ್ದೀನಿ. ನಾಗಮಂಗಲ ಘಟನೆಯಲ್ಲಿ ಕೇರಳದ ಕೈವಾಡ ಇದೆ, ಅದಕ್ಕಾಗಿ NIA ತನಿಖೆ ಆಗಬೇಕು ಅನ್ನುವಂಥದ್ದನ್ನು ನಾನು ಡೇ1 ಹೇಳಿದ್ದೆ. ತಕ್ಷಣ ಇವತ್ತು NIA ತನಿಖೆಗೆ ಕೊಡಬೇಕು. NIA ತನಿಖೆ ಮೂಲಕ ಮಾತ್ರ ಯಾರು ಕೇರಳದಿಂದ ಬಂದಿದ್ರು, ಯಾರು ಮಾಸ್ಕ್ ಹಾಕೊಂಡು ಬಂದಿದ್ರು, ಯಾರು ಮಾಸ್ಕನ್ನು ಖರೀದಿ ಮಾಡಿದ್ರು, ಯಾರು ಕಲ್ಲು ಎಸೆದಿದ್ರು, ಯಾರು ಪೆಟ್ರೋಲ್ ಬಾಂಬ್ ಎಸೆದಿದ್ರು ಅನ್ನುವಂಥದ್ದನ್ನು ತನಿಖೆ ಮಾಡೋಕ್ಕೆ ಸಾಧ್ಯ. ಕರ್ನಾಟಕ ಪೊಲೀಸರಿಗೆ ಇವತ್ತು ಸತ್ವ ಇಲ್ಲ, ಯಾಕೆಂದರೆ ಅವರ ಕೈಯನ್ನು ಕಟ್ಟಿ ಹಾಕಿದೆ ನಮ್ಮ ರಾಜ್ಯ ಸರ್ಕಾರ. ಕರ್ನಾಟಕದ ಪೊಲೀಸರು ಕೇವಲ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿದಂತೆ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅವರು ಇದೊಂದು ಚಿಕ್ಕ ಘಟನೆ ಅಂತ ಹೇಳಿದ್ದಾರೆ, ಅವರಿಂದ ನಾವು ನ್ಯಾಯ ನಿರೀಕ್ಷಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ NIA ತನಿಖೆ ಆದಾಗ ಮಾತ್ರ ಯಾರು ಕೇರಳದಿಂದ ಬಂದಿದ್ದಾರೆ, ಯಾರು ಈ ಘಟನೆಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಮತ್ತು ಅಂಗಡಿಗಳನ್ನು ಸುಟ್ಟಿದ್ದಾರೆ ಅನ್ನುವಂಥ ಸತ್ಯ ಹೊರಬರೋಕ್ಕೆ ಸಾಧ್ಯ ಇದೆ.